ನಮಸ್ತೆ ದೊಡ್ಡ ಮಂದಿಗೆ, ನಾನ್ ನಿಮ್ಮ ವಿಠಲ್ ಮಕ್ಕಳಿಗೆರಿ. ನಾನ್ ಇವತ್ತ ಒಬ್ಬರನ್ನ ಪರಿಚಯ ಮಾಡಿಕೊಡತ್ನು. ಯಾರಪ್ಪ ಅಂತಂದ್ರ ನಮ್ಮ ಜೊತೆನ ಎಲ್ಲಾ ತರದ ವಿಡಿಯೋ ಮಾಡಕ್ ನಮ್ ಜೊತೆ ಸಹಕಾರಿಯಾಗಿ ಅವ್ರು ಯಾರಪ್ಪ ಅಂತ ಎಲ್ಲಾರು ಕೇಳ್ತಿದ್ರು. ಅವ್ರದ ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿ ನಾನ್ ಇವತ್ತೊಂದು ದಿವಸ ಬಂದನು. ಏನಪ್ಪಾ ಅಂತಂದ್ರೆ ಅವರ ಒಂದು ಸದ್ಗುಣಗಳ ನುಡಿಮುತ್ತುಗಳಂತ ಒಂದು ವಚನಗಳನ್ನ ಬರ್ದಾರು, ಪುಸ್ತಕ ಬರ್ದಾರು. ಹಳೆ ಕಾಲದಾಗೆಲ್ಲಾ ವಚನಗಳಂತೂ ಬರೀತಿದ್ರು. ಈಗಿನ ಕಾಲದಾಗ ಅಂತ ನೋಡೋದು ಕಡಿಮೆ ನಾವ. ಇವರ ಬರ್ದಾರು. ನೋಡೋಣ ಯಾವ್ಯಾವ ತರದ ಇವ್ದಾವ ಅಂತೇಳಿ ವಚನಗಳದಾವ ಅಂತ ನೋಡ್ರಿ. ಸದ್ಗುಣಗಳ ನುಡಿಮುತ್ತುಗಳು ಅಂತೇಳಿ ವಚನದ್ರಿ. ಶ್ರೀ ಸಿದ್ಧಾರೂಢ ಶಿಲ್ತಿಬಾಯಿ ಅಂತಾರೆ. ನಮಸ್ಕಾರ ರೀ. ನಮಸ್ಕಾರ ರೀ. ಹಾ, ಇದ ಬುಕ್ ಬರೋದ ಎಷ್ಟು ದಿವಸ ಆಯ್ತ್ರಿ? ಇದು ವಚನಗಳ ಒಂದ್ ವರ್ಷ ಆತಲ್ಲ. ವರ್ಷ ಆಯ್ತನ್ರಿ ಇವಾಗ? ಏನೋ ನನ್ನ ಅನಿಸಿಕೆಗಳು ಹಾ ರೀ ಸದ್ಗುಣ ನುಡಿಮುತ್ತ ಅಂತ ಹೇಳಿದ್ರೆ ಇವನ್ ಬರಿಬೇಕಾದ್ರೆ ನಮ್ಮ ಈ ಗುರುಗಳನ್ನ ಕಾರಣ ಗುರು ಬಾಳ ಹೆಜ್ಜಾರನ್ನ ಕಾರಣ. ಹಡದಪ್ಪ ಬೇರೆ ಪಡದಪ್ಪ ಬೇರೆ. ಹಡದಪ್ಪ ಹೇಳಿದ್ರೆ ಮಕ್ಕಳ ಹಡಿ ಮದ್ವಿ ಮಾಡ್ಕೊ ಇದ್ರಾಗ್ರೆ ಅಧ್ಯಾತ್ಮದೊಳಗೆ ಬರ್ಬೇಕಂದ್ರೆ ನಮ್ಮ ಸದ್ಗುಣ ನುಡಿಮುತ್ತಗಳು ಬರಿಬೇಕಾದ್ರೆ ನಮ್ ಇವ್ರ ಅಜ್ಜಾರ ಆಶೀರ್ವಾದ ಅಂತಂದ್ರೆ ನನ್ನ ಜ್ಞಾನೋಪದೇಶ ಮಾಡಿದ್ರ ನೀವು ಬರೀ ಅವರ ನಿಮಗೆ ಸ್ಫೂರ್ತಿ. ಮತ್ತಿದು ಎಷ್ಟ ನುಡಿಮುತ್ತಗಳು ಇದು 666 ನುಡಿಮುತ್ತಗಳು ಬರ್ತಲ್ರಿ. ಹಾ, ಟೋಟಲ್ ರೀ. ನೋಡ್ರಿ ಬರೋಬ್ಬರ. ಹಾ ರೀ, ನೋಡ್ರಿ ಸಾಹೇಬ್ರ ನೋಡ್ರಿ. ಹಾ, ಬರೋಬ್ಬರ. ಒಂದೊಂದಾಗಿ ತರದ ಪ್ರತಿಯೊಂದನ್ನು ಅರ್ಥವಾಗಿ ಬಿಡಿಸ್ಕೊಡ್ತೀರಿ ಅಂದ್ರ ಹೇಳ್ಕೊಡ್ತಾರಲ್ಲ ಸರ್. ಹಾ, ಅಂದ್ರೆ ಯಾಕಂದ್ರ ಕೆಲವೊಂದಿಷ್ಟು ಮಂದಿಗೆ ಹಂಗ ವಚನಗಳು ಹೇಳ್ರಿ ಸಾಕ, ಅರ್ಥ ಆಗೋದಿಲ್ಲ ಏನಪ್ಪಾ ಅಂತೇಳಿ. 666 ಎಲ್ಲ ನೀವು ಅದ್ರದ ಅರ್ಥನೆಲ್ಲ ಹೇಳ್ತೀರಿ. ಬರೋಬ್ಬರ್. ಹಾ, ಒಂದೊಂದಾಗಿ ಅದ್ರದ್ದು ಪದದ ಅರ್ಥ ಏನಂತಾಳೆ ನೋಡ್ತಾ ಹೋಗ್ರಿ ಹೇಳ್ತೀರಿ. ಒಂದೇದ್ ನೋಡ್ರಿ, ನೋಡಿದ್ದು ಹಳೆಯದು ನೋಡಲಾರದು ಹೊಸದಂತ ಬರ್ತೀರಿ. ಕರೆಕ್ಟ್. ನಾನು ಯಾವ್ದೋ ಒಂದ ಕಲಿಬೇಕಾಗಿಲ್ರಿ ಅಥವಾ ನೋಡ್ಬೇಕಾಗಿಲ್ರಿ. ಅದನ್ನ ನೋಡ್ಕಿಂತ ಮೊದಲು ದೊಡ್ಡದಾಗಿ ಬಿಟ್ಟಿರ್ತೈತ್ರಿ. ನೋಡಿದ ಮೇಲೆ ಅದು ಬಹಳ ಸಣ್ಣದಾಗಿ ದೂರದ ಗುಡ್ಡ ಹತ್ತಿದ ಮೇಲತನ ಇದಾಗ ಗೊತ್ತಾಗೋದು. ಇಲ್ಲಿ ದೂರದ ನೋಡಾಕತ್ರ ದೊಡ್ಡ ಗುಡ್ಡನ ಕಾಣೋದ ಅಲ್ರಿ. ಆಮೇಲೆ ಅದನ್ನ ನಾವು ಸಮೀಪ ಬಾದ್ ಮೇಲ್ತ್ರಿ ಅದ್ರ ಅರ್ಥ ಗೊತ್ತಾಗ್ಬಿಡ್ತೈತ್ರಿ. ಯಾಕಂದ್ರೆ ಇದನ್ನ ನೋಡಿದಪ್ಪ ಅಂತಂದ್ರೆ ಮತ್ತೊಮ್ಮೆ ನೋಡಕ್ ಹೋದ್ರೆ ಹಳೆ ಆಗಿಬಿಡ್ತೈತ್ರಿ. ಕಲಿತ ಮೇಲೆ ಯಾವ್ದೋ ಕಲಿಕಿತ ಮೊದಲು ದೊಡ್ಡದಾಗಿರ್ತೈತ್ರಿ. ಕಲಿತಂತಂದ್ರೆ ನಮ್ಗೆ ಸರಳ ಆಗಿ. ಎರಡನೇದ್ ನೋಡ್ರಿ ಪದ ರೀ, ಬಾಳೆ ಗಿಡ ಹಚ್ಚಬೇಕಾದ್ರೆ ದೇವ್ರನ್ನ ಕೇಳ್ತಾರೆ, ಆದ್ರೆ ಬಾಳೆಹಣ್ಣು ತಿನ್ಬೇಕಾದ್ರೆ ಯಾಕೆ ದೇವ್ರನ್ನ ಕೇಳಲ್ಲ? ಇದು ಅಜ್ಞಾನ ನಮ್ಮಂತೆ ತುಂಬ್ಕೊಂಡೈತ್ರಿ ಸರ್. ಅಜ್ಞಾನ ತುಂಬ್ಕೊಂಡೈತ್ರಿ. ದುಡಿದ ಕಾರ ಬೇಕು ಬೇಡ, ತಿನ್ನೋದ ಕಾರ ಬೇಕು ಅನ್ನೋ ಅರ್ಥ ಇದಕ್ ಬರ್ತೈತ್ರಿ. ಬಾಳಿ ಗಿಡ ಹಚ್ಚಾಕ್ರಿ ದೇವ್ರ ಕೇಳಕ್ ಹೋದ್ರಿ, ಬಾಳಿ ಹಣ್ಣು ತಿನ್ಬೇಕಾದ್ರೆ ದೇವ್ರ ಕೇಳೋದು. ಅದ್ರ ಕಷ್ಟಕ್ಕಾಗ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ, ಅದ್ರ ಅರ್ಥ ಬರಾಬರಿ. ಮೂರನೇದ್ ನೋಡ್ರಿ, ಮೂರನೇ ಪದ, ಸತ್ಯಕ್ಕೆ ಕಾಡುವ ಕಾಲ ಸತ್ಯಕ್ಕೆ 1000 ದಿನ, ಸುಳ್ಳಿಗೆ ಸುಖ ಕಾಲ 3 ದಿನ. ಹೌದ್ರಿ. ಇದ್ರಿ ಸಾಹೇಬ್ರ ನಾವು ಸುಖ ಬರ್ತೈತ್ರಿ, ಸುಳ್ಳು ಹೇಳಾರ ಸುಖ ಇದ್ದ ಇರ್ತೈತ್ರಿ. ಎಷ್ಟು ಕ್ಷಣಿಕ್ರಿ, ಬಾಳ ತಕ ಬರ್ದಲ್ರಿ. ಅಷ್ಟ ಬಾಳ ಆದ್ರ ಒಂದಿಲ್ಲ ಒಂದಿನ ಸತ್ಯನೂ ಉಳಿದ್ರಿ. ಸತ್ಯ ಮಾತ್ರ ಶಾಶ್ವತ ಉಳಿದಿದ್ರಿ. ಈ ಅಸತ್ಯ ಅನ್ನೋದ್ರಿ ಆಗ ಹಾಳಾಗಿರ್ತೈತ್ರಿ. ಬರೋಬರ್. 4ನೇ ಪದ ನೋಡ್ರಿ, ಸ್ವಂತ ಮನೆಯದ್ದು ಹಳಸಿದ್ದು, ಬೇರೆ ಮನೆಯದ್ದು ತಾಜಾ ಬಿಸಿದು. ಈ ಸಂದರ್ಭ ನಮ್ಮ ಮಕ್ಳಿಗೆ ನಾವು ಬುದ್ಧಿ ಹೇಳಕ್ ಹೋದ್ರೆ ಯಾರು ಕೇಳೋದಿಲ್ರಿ. ಬ್ಯಾರೆದ ಯಾವ ಕೆಡಿಸ್ತಾನ ಅನ್ನೋದು ಗೊತ್ತಿಲ್ರಿ, ಒಳ್ಳೇದ್ ಮಾಡ್ತಾನ ಹೇಳ್ತಾನೋ ಗೊತ್ತಿಲ್ರಿ. ಅವ್ನ ಮಾತು ನಮ್ಮ ಮಕ್ಳು ಕೇಳ್ತಾರ, ನಮ್ಮ ಮಕ್ಳು ನಮಗ್ ಮಾತು ಕೇಳೋದಿಲ್ಲ. ಅದಕ್ರಿ ನಮ್ ಮನಿದ್ರಿ ಅಳಿತಿದ್ರಿ, ಮಂದಿ ಮನಿದ ತಾಜ. ಹಂಗ ಆಕೈತಲ್ರಿ. ಪ್ರತಿಯೊಂದು ಇದೊಂದ ಅಲ್ಲ, ಬೇರೆದಕ್ಕೂ ಅರ್ಥ ಬರ್ತಾವ. 5ನೇ ಪದ ನೋಡ್ರಿ, ತಿಂದಿದ್ದು ಹಂದಿಗೆ, ಮಾಡಿದ್ದು ಮಂದಿಗೆ. ನಾವ್ ಯಾರ್ದೋ ಒಂದು ಮನಸ್ಸು ನೋಯಿಸಿ ನಾವ್ ಮಾಡಿದ್ದು ಅಂತಂದ್ರ ಅದ್ ಮಂದಿಗೆ ಆಗ್ತೈತ್ರಿ ಸರ್. ನಮ್ ಸ್ವಂತ ನಮ್ಮ ಶ್ರಮದಿಂದ ನಮ್ಗೆ ಎಷ್ಟು ಬೇಕಾದ್ರೆ ತಿಂದಿದ್ದು ಅಂದ್ರೆ ಅದ ನಮಗ ಆಗ್ತೈತಿ. ಅದಕ್ಕೆ ತಿಂದಿದ್ದು ಹಂದಿಗಿರಿ, ಮಾಡಿದ್ದೆಲ್ಲ ಮಂದಿಗಿರಿ. ನಮ್ಮ ಶ್ರಮ ಮಾಡಿದ್ದೆಲ್ಲ ನಮ್ಗೆ ಅಷ್ಟ ಉಳಿತೈತ್ರಿ. ದ್ರೋಹ ಮಾಡಿ ಬಳಸಿದ್ದೆಲ್ಲ ರೀ ಹಂದಿಗೆ ಆಗ್ಬಿಡ್ತೈತೆ. ಏನೋ ಅದೇ ಅದೋ ಇದಾಗ್ಬಿಡ್ರಿ. ಅರ್ಥ ಆಗಿತ್ತು. 7ನೇ ಪದ ನೋಡ್ರಿ, ತಂದೆ ತಾಯಿ ದ್ರೋಹಿಗೆ, ಗುರು ದ್ರೋಹಿಗೆ, ದೇಶ ದ್ರೋಹಿಗೆ ಯಾವ ಕಾಲಕ್ಕೂ ಅಪೀಲ ಇಲ್ಲ.
ನಮ್ಮ ಈ ಗುರುದ್ರೋಹಿ ರೀ ದೇಶದ್ರೋಹಿ ತಂದೆ ತಾಯಿ ದ್ರೋಹಿ ಇವು ದ್ರೋಹಿಗಳು ಆದ್ರಂತಂದ್ರ ಅವ್ರ ದ್ರೋಹಿ ಅದು ಅಂದ್ರೆ ಅವ್ರೆ ಅವಕ್ಕೆ ಯಾವಾಗ ಕಾಲಕ್ಕೂ ಅಪೀಲ್ ಇರ್ಬೇಕು ಒಟ ತಂದೆ ತಾಯಿಯ ಗುರು ಒಟ ಅವ್ ದ್ರೋಹ ಬಗೆಬಾರ್ದ ಅವ್ರಿಗೆ ಮನಸ್ಸು ನೋಸ್ ಮನಸ್ಸು ನೋಸ್ಬಾರ್ದು ಕರೆಕ್ಟ್ ನಮ್ಮ ದೇಶದಾಗ ತಿಂದು ನಮಗ ಬೇರೆದವ್ರಿಗೆ ಅಂತ ಕಾಲ ಬಂದೈತ್ರಿ ಆದ್ರೆ ಆ ದೇವ್ರ ಮೆಚ್ಚೋದಿಲ್ಲ ಅದ ಗುರುದ್ರೋಹಿ ದೇಶದ್ರೋಹಿ ಬರೋಬ್ಬರ ಇದ 8ನೇ ಪದ ನೋಡ್ರಿ ದೇವರ ನೆನಪು ಯಾವಾಗ ಬರ್ತದೆ ಅಂದರೆ ಒಂದು ವಸ್ತು ಕಳೆದುಕೊಂಡಾಗ ನಮಗ್ ದೇವ್ರಿ ಯಾವಾಗ ಬರ್ತೈತಿ ನೆನಪ ಅಂತಂದ್ರ ಸಾಹೇಬ್ರ ಯಾವ್ದೋ ಒಂದ್ ವಸ್ತು ಕಳ್ಕೊಂಡಾಗಪ್ಪ ನೀನ್ ತೆಂಗಿನಕಾಯಿ ಹೊಡ್ಸ್ ನನಗ್ ಸಿಗ್ಲಿಪ್ಪ ಆಟ ದೇವ್ರ ಇಲ್ಲ ನಮ್ ದೇವ್ರ ನೆನಪ ಬರೋದು ಅದಕ್ರಿ ಎಮ್ಮಿ ಕಾಯಿ ಕಳೆದ ಮೇಲೆ ದೇವ್ರ ನೆನಪು ಬರ್ತೈತಿ ಎಮ್ಮಿ ಕಾಯಿ ಎಮ್ಮಿ ಕಳಿತಂದ್ರ ದೇವ್ರ ನೆನಪು ಬರ್ತೈತ್ರಿ ಅಪ್ಪ ನನಗೆ ಎಮ್ಮಿ ಸಿಗ್ಲಿಪ್ಪ ಅಂತ ಹೇಳ್ತಾರೆ ಆ ಎಮ್ಮಿ ಕಾಯಿ ಇದ್ದ ಟೈಮ್ ನಮ್ಗೆ ನೆನಪ ಬರೋದಲ್ಲ ಅದರ ಬರೋಬ್ಬರ ಈ ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಯಾರಿಗಾರ ಈ ಪುಸ್ತಕ ಬೇಕತ್ತಂದ್ರ ನಾವು ಅವ್ರ ಮೊಬೈಲ್ ನಂಬರ್ನ ಕೊಟ್ಟಿರ್ತೋ ನಿಮ್ಗ ಮುಟ್ಸುವಂತ ಕೆಲಸವನ್ನ ಮಾಡ್ತೋ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತ ಇದನ್ನ ಮುಂದಿನ ಭಾಗದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತಾರೆ. ನಮಸ್ತೆ, ಧನ್ಯವಾದಗಳು.